ಬರಕ್ಕೆ ಪರಿಹಾರನ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಇನ್ನೂ ಪರಿಹಾರನ ಕೊಟ್ಟಿಲ್ಲ. ಅದರಲ್ಲಿ ಒಣ ಭೂಮಿಗೆ ಮಾತ್ರ ಪರಿಹಾರ ಅಂತ ಹೇಳ್ತಾರೆ, ಆದರೆ ಅದು ಸರಿಯಲ್ಲ. ಒಣ ಭೂಮಿಗೂ ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಜಿಲ್ಲೆಯಲ್ಲಿ ತೆಂಗು ಮತ್ತು ಅಡಿಕೆ ಭಾರಿ ಪ್ರಮಾಣದಲ್ಲಿ ನಷ್ಟ ಆಗಿದೆ. ಇದನ್ನು ಪರಿಗಣಿಸಿ ಸರ್ಕಾರ ಪರಿಹಾರನ ಕೊಡಬೇಕು. ಆದಷ್ಟು ತ್ವರಿತವಾಗಿ ಪರಿಹಾರ ರೈತರ ಖಾತೆಗೆ ಬರೋಂಗೆ ಮಾಡಬೇಕು. ಅದಲ್ಲದೆ ನಮ್ಮ ಪುಟ್ಟಣಿಯರು ಇದ್ದಾಗ ಹೇಳ್ತಿದ್ರು ಯಾವಾಗಲೂ ಒಣ ಬರ, ಹಸಿ ಬರ ಅಂತ. ಒಣ ಬರ ಅಂತ ಅಂದರೆ ಏನೂ ಮಾಡ್ದೇನೆ ಬಿತ್ತನೆ ಹಾಕ್ತೇನೆ ಬಿಡುವಂಥದ್ದು ಒಣ ಬರ. ಹಸಿ ಬರ ಅಂದರೆ ಬಿತ್ತನೆ ಹಾಕಿ ನಾಟಿ ಮಾಡಿ ಅದು ಬೆಳೆಗೆ ಬಂದ್ಮೇಲೆ ಒಣಗೋದ ಹಸಿ ಬರ ಅಂತ ಹೇಳ್ತೀವಿ. ಇದನ್ನೆಲ್ಲ ಪರಿಗಣಿಸಿ ಸರ್ಕಾರ ತ್ವರಿತವಾಗಿ ರೈತರ ಖಾತೆಗೆ ಆ ಬರ ಪರಿಹಾರನ ಬೇಗ ಕಳಿಸ್ಬೇಕು ಅಂತ ನಾನು ಮಂಡ್ಯ ಜಿಲ್ಲಾ ರೈತ ಸಂಘದ ಪರವಾಗಿ ಕೇಳ್ಕೊಳ್ತೀವಿ. ಈಗ ನಮ್ಮ VC ನಾಲೆಯ ಆಧುನೀಕರಣ ಕಾಮಗಾರಿ ಪ್ರಾರಂಭ ಆಗಿದೆ. ಆದರೆ ಈಗ ಅದು ಸ್ವಲ್ಪ ಕುಂಠಿತವಾಗಿ ಪ್ರಾರಂಭ ಆಗ್ತಾ ಇದೆ. ಯಾಕೆಂದರೆ ನಾನು ಯಾತಕ್ಕೆ ನಾವು ಹೇಳ್ತೀವಿ ಅಂದರೆ, ಈಗ ನಾವೆಲ್ಲ ಅದು ಕಾಮಗಾರಿಗೆ ಚಾಲನೆ ಕೊಡೋದಕ್ಕೆ ನಾವು ಒಂದು ರೀತಿ ಒಪ್ಕೊಂಡು ಇವತ್ತು ಭಾರಿ ನಷ್ಟನ ಅನುಭವಿಸಿದ್ವಿ. ಇವರು ತ್ವರಿತ ಈಗಾಗಲೇ ಇವತ್ತು ಮೇ 14, ಇನ್ನು ತ್ವರಿತವಾಗಿ ಒಂದು ತಿಂಗಳಲ್ಲೆಲ್ಲ ಅವ್ರು ಮುಗಿಸ್ಬೇಕು. ಈಗ 42 ಕಿಲೋಮೀಟರ್ ಇದೆ, 18 ಕಿಲೋಮೀಟರ್ ಏನೋ ಮುಗಿಸಿ, ಅಲ್ಲಿಗೆ 40% ಮುಗಿಸಿದ್ದಾರೆ. ಇನ್ನೂ 60% ಕೆಲಸ ಬಾಕಿ ಇದೆ. ಯಾಕೆ ನಾವು ಒತ್ತಾಯ ಮಾಡ್ತೀವಿ ಅಂದರೆ, ಯಾವಾಗಲೂ ಜೂನ್ ಕೊನೆಯಲ್ಲಿ ಅಥವಾ ಜುಲೈ ಫಸ್ಟಲ್ಲೆಲ್ಲ ನೀರು ಬಂದ ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ನಾವು ಕಾಮಗಾರಿ ಮಾಡೋದಕ್ಕೆ ಆಗೋದಿಲ್ಲ, ಮಾಡೋದಕ್ಕೆ ನಾವು ಬಿಡೋದು ಇಲ್ಲ. ಯಾಕೆಂದರೆ ಈಗಾಗಲೇ ನಾವು 6 ತಿಂಗಳಿಂದ ಬೆಳೆ ಇಲ್ಲದೇ ಬೆಳೆ ನಷ್ಟ ಮಾಡ್ಕೊಂಡು ಎಲ್ಲ ರೀತಿ ಕಷ್ಟನ ಅನುಭವಿಸಿದ್ವಿ. ಆದ್ದರಿಂದ ಸರ್ಕಾರ ನಮ್ಮ ಉಸ್ತುವಾರಿ ಮಂತ್ರಿಗಳು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಬೇಕು. ಹಗಲು ರಾತ್ರಿ ಅಂದೇನೆ ಕೆಲಸ ಮಾಡಬೇಕು. ಏಕೆಂದರೆ ಈಗ ಕಾಂಕ್ರೀಟ್ ಮಾಡ್ತಾವ್ರೆ, ಕಾಂಕ್ರೀಟ್ಗಿಂತ ಹೆಚ್ಚಾಗಿ ಅವ್ರ ಮೊದಲು ಸೋಪಾನಗಳು, ಬ್ರಿಡ್ಜ್ಗಳು, ರ್ಯಾಂಪ್ಗಳು ಇವನ್ ಮಾಡ್ಕೊಂಡು ಕಾಂಕ್ರೀಟ್ ಮಾಡಬೇಕಾಗಿತ್ತು ಬೇಗ. ಈಗ ಅದನ್ನೇನಾರ ಮಾಡಿ ಈಗ ಸೋಪಾನಗಳು ಬಿಟ್ಬಿಟ್ಟು ಬ್ರಿಡ್ಜ್ ಬಿಟ್ಬಿಟ್ಟು ಏನಾರ ನೀರು ಬಿಟ್ಬಿಟ್ರೆ ಭಾರಿ ಪ್ರಮಾಣದ ನಷ್ಟ ಆಗುತ್ತೆ. ಆ ದೃಷ್ಟಿಯಿಂದ ಸೋಪಾನಗಳು, ರ್ಯಾಂಪ್ಗಳು, ಬ್ರಿಡ್ಜ್ಗಳು ಇವನ್ನ ತ್ವರಿತವಾಗಿ ಮುಗಿಸಿ ಕಾಂಕ್ರೀಟ್ನ ಹಾಕಬೇಕು. ಈ ರೀತಿ ನಾವು ರೈತ ಸಂಘ ಸರ್ಕಾರ ಮತ್ತು ನಮ್ಮ ಎಲ್ಲ ಶಾಸಕರಿಗೆ, ಉಸ್ತುವಾರಿ ಸಚಿವರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ಯಾವ್ಯಾವ ಭಾಗದಲ್ಲಿ ಕಾಮಗಾರಿ 7 ಕಡೆ ಕೊಟ್ಟಿದ್ದಾರೆ. 1 to 0 to 46 ಕಿಲೋಮೀಟರ್ ನಡೀತಾ ಇದೆ ಕಾಮಗಾರಿ. ಇತ್ತೀಚೆಗೆ ಒಂದು 15 ದಿವಸದಿಂದ ನಿಧಾನಗತಿ ನಡೀತಾ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಆಚೆ ಮುಂದೆ ಸ್ಪೀಡಾಗಿ ನಡೀತಿತ್ತು. ಈಗ ಒಂದು 15 ದಿವಸದಿಂದ ಕಾಮಗಾರಿ ಸ್ಲೋ ಆಗಿದೆ. ಅದಲ್ಲದೆ ಏನು ಇವತ್ತು ಬರಗಾಲದಿಂದ ರೈತರು ತತ್ತರಿಸಿದ್ದಾರೆ, ಹಾಲಿನ ಪ್ರೋತ್ಸಾಹಧನ ಸರ್ಕಾರ ಬಿಡುಗಡೆ ಮಾಡಿದೆ. ಏಕೆಂದರೆ ಅದು ಒಂದಷ್ಟು ದುಡ್ಡು ಬಂದರೆ ಇವತ್ತು ಹೈನುಗಾರಿಕೆಯಿಂದ ನಮ್ಮ ಜಿಲ್ಲೆಯ ರೈತರು, ಇಡೀ ಕರ್ನಾಟಕದ ರೈತರು ಒಂದಿಷ್ಟು ಹಣಕಾಸನ್ನು ನೋಡ್ತಾ ಇದ್ದಾರೆ, ಚಿಲ್ಲರೆ ನೋಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಪ್ರೋತ್ಸಾಹಧನನ ಆದಷ್ಟು ಬೇಗ ಬಿಡುಗಡೆ ಮಾಡಿ ರೈತರಿಗೆ ಬರಂಗೆ ನೋಡ್ಕೊಳ್ಬೇಕು. ಅದೇ ರೀತಿ ನಮ್ಮ ಮನ್ಮೂಲ್ದು ಹಾಲು ನೀರು ಹಗರಣ ಭಾರಿ ದಿವಸ ಆಯಿತು. CID ತನಿಖೆಗೆ
ವಹಿಸಿದ್ದೀವಿ ಅಂತ ಅವತ್ತಿನ ಸರ್ಕಾರ ಹೇಳ್ತು. ಅದು ಎಲ್ಲಿಗೆ ಬಂದೈತೆ? ಯಾರೋ ಹಾಲಿಗೆ ನೀರು ಮಿಕ್ಸ್ ಮಾಡಿದವರು ಅವ್ರನ್ನ ಪತ್ತ ಮಾಡಿ ಅವ್ರ ಹತ್ರ ಆ ನಷ್ಟನ ವಸೂಲಿ ಮಾಡಬೇಕು ಅಂತ ರೈತ ಸಂಘ ಒತ್ತಾಯ ಮಾಡಿ ಇಲ್ಲ, ಎಷ್ಟು ದಿನಗಳ ಕಾಲ ಸುಮ್ಮನೆ ಇದ್ದು ಈಗ ಒತ್ತಾಯ ಮಾಡ್ತೀವಿ. ಬರೋದಿಲ್ಲ. ನಾವು ಹೇಳ್ತಾ ಇದ್ದೀವಿ ಇದ್ರ ಬಗ್ಗೆ. ಮೈಕ್ರೋ ಫೈನಾನ್ಸ್ ಬಗ್ಗೆ ಮಾತ್ರ DC ಜಾಫರ್ ಬಂದಿದ್ರು ಈಗ ಸಿಗಿಸ್ತೇಳಿ ತಿರ್ಗಾ ಒಂದು 4-5 ವರ್ಷದಲ್ಲಿ ಜಾಫರ್ ಜೊತೆ ಮಾತಾಡಿದ್ದೀವಿ, ಅಶ್ವತಿಯೋ ಯಾರೋ ಅವ್ರ ಜೊತೆ ಮಾತಾಡಿದ್ದೀವಿ, ಎಲ್ಲರ ಜೊತೆ ಮಾಡಿದ್ದೀವಿ. ಇದು ರೈತರಿಗೆ ಭಾರಿ ತೊಂದರೆ ಆಗ್ತಾ ಇದೆ ಸರ್. ಅದೊಂದು ನಿಲ್ಲಬೇಕು, ತ್ವರಿತವಾಗಿ ಕಾಲುವೆ ಕೆಲಸ ಮಾಡಬೇಕು ಅಂತ ನನ್ನ ಸಂಘ ಒತ್ತಾಯಿಸ್ತದೆ.